ಪಟ್ಟಣದಲ್ಲಿ ರಾಜಸ್ಥಾನ ಮೂಲದ ಸುರೇಶ್ ಮಾರವಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದು, ಇದನ್ನು ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನೂ ತಲೆ ತಗ್ಗಿಸುವಂತೆ ಹೇಳಿಕೆಯನ್ನು ನೀಡಿದ್ದಾನೆ. ಸುರೇಶ್ ಅವನನ್ನು ಬಂಧಿಸದೆ ಇನ್ನೂ ಬಿಟ್ಟಿದ್ದಾರೆ. ಅವನನ್ನು ತಕ್ಷಣ ಬಂಧಿಸಬೇಕು. ಇವನಿಗೆ ಕಾನೂನಾತ್ಮಕವಾದ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಎಂದು ಹೇಳಿದರು. ದಲಿತ ಸಂಘರ್ಷ ಸಮಿತಿಯವರು ಟೀ ಕುಡಿಯಲು ಹೋದಾಗ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಡದೆ ಹೋಗದಿದ್ದರೆ ನೀವು ಹೀಗೆ ಇರುತ್ತಿರಲಿಲ್ಲ. ನೀವು ಅಂಬೇಡ್ಕರ್ ಅವರು ಯಾವ ದೇಶದವರು, ಅವರನ್ನು ಏಕೆ ಪೂಜೆ ಮಾಡುತ್ತೀರಿ, ಅದಕ್ಕೆ ಈ ರೀತಿ ಇರುವುದು ಎಂದು ಮಹಾನಾಯಕರಿಗೆ ನಿಂದನೆ ಮಾಡಿ ಸಾರ್ವಜನಿಕವಾಗಿ ನ್ಯಾಯ ದೊರಕಿಸಿಕೊಟ್ಟಂತಹ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಿಂದಿಸಿರುವುದರಿಂದ ಅಲ್ಲದೆ, ಸ್ವತಂತ್ರ ತಂದು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಟ್ಟಿದ್ದಕ್ಕೆ ಇವರಿಗೆ ಇಷ್ಟು ಇಲ್ಲದಕ್ಕೆ ಪರೋಕ್ಷವಾಗಿ ರಾಷ್ಟ್ರ ನಾಯಕರುಗಳಿಗೆ ಈ ರೀತಿ ಹೇಳಿಕೆಯನ್ನು ನೀಡುತ್ತಿದ್ದಾನೆ. ಇವನಿಗೆ ಪುರಸಭೆಯಿಂದ ಹೋಟೆಲ್ ಮಾಡಲು ವಾಣಿಜ್ಯ ಮಳಿಗೆಯನ್ನು ನೀಡಿದ್ದು, ಹೋಟೆಲ್ಗೆ ಬರುವಂತಹ ಜನರಿಗೆ, ರಾಷ್ಟ್ರ ನಾಯಕರುಗಳಿಗೆ ಹಾಗೂ ದಲಿತರಿಗೆ ಪರೋಕ್ಷವಾಗಿ ಕಾನೂನು ಬಾಹಿರ ಹೇಳಿಕೆಯನ್ನು ನೀಡುತ್ತಿದ್ದು, ದಲಿತರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾನೆ. ಇವನಿಗೆ ನೀಡಿರುವಂತಹ ಪರವಾನೆ ಮತ್ತು ಬಹಿರಂಗ ಹರಾಜಿನಲ್ಲಿ ಮಳಿಗೆಯನ್ನು ತೆಗೆದುಕೊಂಡಿರುವುದನ್ನು ಪುರಸಭೆಯ ಮುಖ್ಯಾಧಿಕಾರಿ ಮುಟ್ಟುಗೋಲು ಹಾಕಿಕೊಂಡು ಬೇರೆಯವರಿಗೆ ನೀಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ಮಹೇಶ್ ಮೇಟಿ. ಸೋಮವಾರ ಬಂದ್ ಕರೆ ಮಾಡ್ರಿ, ಒಳ್ಳೇದಾಗತ್ತೆ. ಎಲ್ಲ ಸಂಘಟನೆಗಳು ಅವ್ರು ಹಿರಿಯರು ಹೇಳಿದಾರಲ್ಲ, ಎಷ್ಟು ಸಂಘಟನೆ ಇದ್ದಾರೆ, ನಮ್ಗೆ ಯಾರ್ಯಾರು ಗೊತ್ತಾಗೈತೆ ಎಲ್ಲರಿಗೂ ಸಂಘಟನೆಗೆ ಹೇಳೋಣ. ಹಿಂಗಾಯ್ತಪ್ಪ, ಕರೆ ಮಾಡಿದ್ವಿ, ಅಂಬೇಡ್ಕರ್ ಸೇನಾದಿಂದ ಎಲ್ಲರೂ ಬರಲೇಬೇಕು ಅಂತ ಕರೆ ಮಾಡೋಣ. ಎಲ್ಲರೂ ಸೇರಿ ನಾವೆಲ್ಲ ಫೀಲ್ಡ್ ವರ್ಕ್ ಮಾಡೋಣ. 2 ದಿವಸ ಒಳಗೆ ಏನಾಗಲ್ಲ, ಜನ ಸೇರ್ಸೋಣ, ಎಲ್ಲ ಸಮಾಜದ ಜನ ಸೇರಿಸಿ ಒಳ್ಳೆ ಹೋರಾಟ ಮಾಡೋಣ. ಶಾಂತಿ ರೀತಿಯಿಂದಾನೆ ಮಾಡೋಣ, ಬಹಳ ಚೆನ್ನಾಗಿ ಮಾಡೋಣ. ಇದು ಬೇಕಿರೋದು. ಅಂಬೇಡ್ಕರ್ ಏನ್ ಹೇಳಿದಾರೆ, ಜಗಳ ಮಾಡಕ್ಕೆ ಹೇಳಿದಾರ, ಇನ್ನೊಬ್ಬರು ಏನಾರು ಹೇಳಿದಾರ. ನಾವೊಂದು ಸ್ಟ್ರೈಕ್ ಮಾಡ್ತಾ ಇದೀವಿ ಅಂದ್ರೆ ಜನ ನೋಡ್ಬೇಕು ಎಷ್ಟು ಶಿಸ್ತಿಂದ ಮಾಡ್ತಾ ಇದಾರೆ, ಏನ್ ಕಲ್ಸಿದ್ದಾರೆ, ಯಾರು ಕಲ್ಸಿರೋದು. ನಮ್ಗೆ ಡಾಕ್ಟರ್ ಅಂಬೇಡ್ಕರೇ ಕಲ್ಸಿರೋದು. ಆ ಸಿದ್ಧಾಂತ ಮೇಲೆ ನಾವೆಲ್ಲರೂ ಹೋಗ್ಬೇಕು. ಆ ಥರ ಒಂದು ಒಳ್ಳೆ ರೀತಿಯಿಂದ ನಾವು ಸ್ಟ್ರೈಕ್ ಮಾಡಿದ್ರೆ ಒಳ್ಳೇದು. ಸೋಮವಾರ ಚನ್ನಗಿರಿ ಬಂದ್ ಕರೆ ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಾಗತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ಹೋದ್ಸರಿ ಸಭೆಯಲ್ಲಿ ಎಲ್ಲ ತೀರ್ಮಾನ ತಗೊಂಡು ಇಲ್ಲಿ ನಾವು ಹೋಗಿ ಸಂತೋಷ ಮಾತಾಡಿದ್ವಿ. ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗು ಅಂದ್ರೆ ಅವ್ನಿಗೆ ತಪ್ಪಾತೋ ಇಲ್ಲ ಅಂತ ಇಲ್ಲಿ ಮುಚ್ಚಾಗಿದೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ರು ಮತ್ತೆ ಇದೆ ಅಂತಾರೆ. ಈ ಅಟ್ಲೀಸ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂತ ಎಲ್ಲ ಮಾಧ್ಯಮದವ್ರನ್ನ ಕರೆಸ್ಲೇಬೇಕು. ನಾವೇ ಉದ್ದೇಶಪೂರ್ವಕವಾಗಿ ಕರೆಸ್ಬೇಕು. ಕರೆಸಿ ಬಂದ್ ಮಾಡಿಸಿ ಅವ್ನು ಬಂದಾಗ ತನಕ ನಾವ್ ಎದ್ದಳಲ್ಲ ಅಂತೇಳಿ ಒಂದು ಶಾಮೀಲ್ ಹಾಕಿ ಕುತ್ಕೊಂಡ್ರೆ ಮಾತ್ರ ಅದು ನಮ್ಮ ಇಷ್ಟು ದಿವಸದ ಏನು ಚರ್ಚೆ ಮಾಡಿ ಸಂಘಟನೆ ಮಾಡಿ ಹೋರಾಟ ಮಾಡಿದಕ್ಕೆ ಸಾರ್ಥಕತೆ ಕೊಡ್ತು. ಇಲ್ಲ ಅಂತಂದ ಹೇಳಿದ್ರೆ ಇಷ್ಟೇ. ಯಾಕಂದ್ರೆ ಅವರು ಕಾನೂನು ಗೊತ್ತೈತೆ, ಅದಕ್ಕೆ ಸುಮ್ಮನಾದ್ರು ಅನ್ನೋದು ಒಂಥರ ನಮ್ಮನ್ನಗಿಂತ ನಮ್ಮ ಎಲ್ಲ ಐದ ವರ್ಗದವ್ರನ್ನು ಬೇಕಾಬಿಟ್ಟಿಯಾಗಿ ಕಾಣ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ಅವನಿಗೆ ಶಿಕ್ಷೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಅವ್ನು ಕಾನೂನೊಳಗೆ ಹೊರಗೆ ಬರಲಿ, ಅವ್ನು ನಿರಪರಾಧಿಯಾಗೆ ಬರಲಿ, ನಮ್ಗೆ ಬೇಕಾಗಿಲ್ಲ. ಅದು ಅವನು ಒಟ್ಟು ಅಂದ್ರದಂತೂ ಸತ್ಯ, ಅವ್ರು ಒಪ್ಕೊಂಡಿರೋದು ಸತ್ಯ. ಆದ್ರೂ ಅವ್ರಿಗೆ ಪನಿಷ್ಮೆಂಟ್ ಆಗಿಲ್ಲ, ಅಟ್ಲೀಸ್ಟ್ ಒಂದ್ ದಿವಸಗಾರ ಆಗ್ಲಿ ಅವ್ನು ಜೈಲಿಗೆ ಬರ್ಬೇಕು ಅನ್ನೋದು ಎಲ್ಲರ ಉದ್ದೇಶ. ಏನು ಸಂಘಟನೆ ಸೋಮವಾರ ಬೇಲಾಗ ಚಾನ್ಸಸ್ ಇದೆ, ಹಾಗಾಗಿ ನಾವು ಟೈಮ್ ಕೊಟ್ಟಷ್ಟು ಅವನು ಲಾಭ ಪಡ್ಕೊಂತಾನೆ. ಟೈಮ್ ಬೇಲು ಹೌದು. ಈಗ 9 ದಿವಸ ಆಯ್ತಲ್ಲ, ಆಲ್ರೆಡಿ ಬೇಲಿಗೆ ಅಪ್ಲೈ ಮಾಡಿ ಒಂದ್ಸರಿ ರಿಜೆಕ್ಟ್ ಆಗಿತ್ತು. ಈಗ ಮತ್ತೆ ಸೋಮವಾರ ಬೇಲ್ ಅಪ್ಲೈ ಮಾಡಿ ಸೋಮವಾರ 100% ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಚೆನ್ನಾಗಿ ತಪ್ಪು, ಕಾನೂನಲ್ಲಿ ತಪ್ಪು, ಒಂದು ಕೇಸಲ್ಲಿ ಯಾರು ಕರೆಕ್ಟ್ ಮಾಡಿ ಅಂತೇಳಿ ಸ್ಟ್ರೈಕ್ ತಪ್ಪು. ಕೇಳಬಾರ್ದು, ಅರೆಸ್ಟ್ ಮಾಡಿ ಅಂತ ಕೇಳಬಾರ್ದು. ಚರ್ಚೆ ಮಾಡು. ನೀವೇನಿದ್ರು ಸ್ಟ್ರೈಕ್ ಮಾಡಿ ಕೇಳಬಾರ್ದು. ತನಿಖೆ ಇದ್ದಾಗ, ಕೇಸ್ ತನಿಖೆಯಲ್ಲಿದ್ದಾಗ ಕಾನೂನು
ನಿಮಗೆ ಹೇಳ್ದು ಅರ್ಥ ಆಗೋದಿಲ್ಲ. ನೀನು ಬಂದು ಕುತ್ಕೊಂಡಷ್ಟು ಅರೆಸ್ಟ್ ಮಾಡ್ಬೇಕಂತ ಎಲ್ಲಿಲ್ಲ. IPS ಅಧಿಕಾರಿ ಅವರು ಅವ್ರಿಗೆ ಗೊತ್ತಾಗಲ್ಲ ಕಾನೂನು. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಆರೋಪವನ್ನು ಬಂಧಿಸದೇ ಇರುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಗೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ ಆರೋಪಿಯನ್ನು